ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಅದನ್ನೇ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ನಿಮ್ಮ ಗಾನವಿ ವಿಜಯ್ ಬಂದ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ. ಇವತ್ತು ವಿಡಿಯೋ ಶುರು ಮಾಡಿ ಗೈಸ್ 3 ದಿನ ಅಲ್ಲ, ಒಂದು ಅವತ್ತು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಅವಾಗಲಿಂದ ಇಲ್ಲಿವರೆಗೂ. ಇವತ್ತು ಶನಿವಾರ, ಇಲ್ಲಿವರೆಗೂ ಹುಷಾರೇ ಇಲ್ಲ ಗೈಸ್ ನನಗೆ. ಇವಾಗ ಒಂದು ಸ್ವಲ್ಪ ಇವತ್ತೊಂದು ಸ್ವಲ್ಪ ಆರಾಮಾಗಿದ್ದೀನಿ ಅಷ್ಟೇ. ಗಂಟ್ಲು ನೀರು ಕುಡಿದ್ರೆ ನೋವು ಹಂಗೆ ಐತೆ, ಇನ್ನೆಲ್ಲ ಜ್ವರ ಎಲ್ಲ ಬಿಟ್ಟಿದ್ದೆ, ಆರಾಮಾಗಿದ್ದೀನಿ. ಅದರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಕೆಮ್ಮಿದ್ದೆ ಅದೊಂದಿದೆ ಗೈಸ್. ಎಲ್ಲರೂ ಹುಷಾರಾಗಿರಿ, ಟೇಕ್ ಕೇರ್, ಹಂಗೆ ಹೆಂಗೆ ಅಂತೆಲ್ಲ ಕಮೆಂಟ್ ಹಾಕಿದರೆ ಎಲ್ಲರಿಗೂ ಥ್ಯಾಂಕ್ಸ್. ಮೀಶೋ ನವಿ OTP ನೋಡಿ ಗೈಸ್, ಇವಳು ಮೊಬೈಲು ಹ್ಯಾಂಗ್ ಆಗ್ಬಿಟ್ರಂತೂ ಓಪನ್ ಆಗಲ್ಲ. ಡಬಲ್ 2231 ನಮ್ಮ ನವಿ ನಾವು ಹುಡಿಕೊಂಡು ಬಂದಾರಲ್ಲ ನೋಡಿ ಗೈಸ್. ಇನ್ನೊಂದು ಬರಬೇಕು, ಫೋನ್ ಮಾಡೋರು ಎಷ್ಟೊಂದು ಸಲ ಫೋನ್ ಮಾಡೋರೆ. ಹೌದಾ? ಇವಳು ಸೈಲೆಂಟ್ ಮಾಡ್ಕೊಂಡ್ಬಿಡ್ತಾಳೆ ಗೈಸ್. ಸೈಲೆಂಟ್ ಆಗ್ಬಿಟ್ಟೈತೆ. 3 ಸತಿ ಫೋನ್ ಮಾಡೋರು ಪಾಪ. ಅಂದರೆ ಅವರು ಲಿಫ್ಟಲ್ಲಿ ಹಾಕ್ತಾರೆ. ನಾನು ಫೋನ್ ರಿಸೀವ್ ಮಾಡಿದ್ದೆ ಫಸ್ಟ್. ಅವರು ಏನು ತರಿಸಿದ್ದೀನಿ, ಇದು ಲಕ್ಷ್ಮಿಗೆ ಗೈಸ್. ಲಕ್ಷ್ಮೀ ದೇವ್ರ ಕೂರಿಸ್ತೀವಲ್ಲ, ಅದಕ್ಕೆ ಹಾಕಕ್ಕೆ ಅಂತ ಬಳೆ, ಕೌಡೆ, ಆಮೇಲೆ ಏನು ಅದೇ ಇದು ವರಮಹಾಲಕ್ಷ್ಮಿ ಹಬ್ಬದ, ಆಮೇಲೆ ಅಂದರೆ ತುಂಬ ಜನ ಮಾಡ್ತಾರಲ್ವಾ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ತರಿಸಿದೆ. ಇದು ಆಮೇಲೆ ತೋರಿಸಿ, ಇಲ್ಲಿ ಮೇಲೆ ತೋರಿಸಿ, ನೀವು ಕೆಳಗಡೆ ತೋರಿಸಿದ್ರೆ ಬಿಚ್ಬಿಡೋದು ಬಳೆ ಎಲ್ಲ ಐತೆ ಅದರಲ್ಲಿ. ಅದೇ ಇಲ್ಲಿ ಮೇಲೆ ತೋರಿಸ್ಬೇಕು. ಬಳೆ ಇದೆಲ್ಲ ಇಟ್ಟರೆ ಒಳ್ಳೇದು ಅಂದ್ಬಿಟ್ಟು. ಏನು ಬಳೆ ಅದು? ಚಿಕ್ಕ ಚಿಕ್ಕದು ದೇವ್ರಿಗೆ, ಲಕ್ಷ್ಮೀ ದೇವ್ರಿಗೆ ಇಡೋದು. ಸರಿ, ಅದನ್ನ ತೋರಿಸಿ. ತುಂಬ ಮೀಶೋ ವೀಡಿಯೋಸ್ ಅವಾಗ ಗೈಸ್ ಮಾಡಬೇಕು, ಮಾಡಿದ್ದು. ಅಯ್ಯೋ, ನಾನು ಒಂದೊಂದಾಗಿ ತೆಗ್ದು ಇಟ್ಕೊಳ್ಳೋದು, ಕೈಗೆ ತಗೊಂಡು ಮಾಡ್ಕೋದು ಗೈಸ್. ಬಿಡ್ರು ಇದು ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಕೊಟ್ರ ಇಲ್ಲಿ ಏನೋ ಬಂತು. ಮಡಿಕೊಳ್ತೀರಾ ರಿಟರ್ನ್ ಮಾಡ್ತೀರಾ? ಇದನ್ನು ಮಡಿಕೊಳ್ತೀರಾ ರಿಟರ್ನ್ ಮಾಡ್ತೀರಾ ಅಂತ ನನ್ನ ಮನಸ್ಸಿಗೆ ಹೆಂಗೆ ಅನ್ಸುತ್ತೆ ಹಂಗೆ. ಇಲ್ಲ, ಮೀಶೋ ವಿಡಿಯೋಸ್ ಮಾಡಬೇಕು. ಆಮೇಲೆ ಇನ್ನೊಂದೇನಂತ ಅಂದರೆ, ನಾಳೆ ಒಂದು ಫಂಕ್ಷನ್ ಇದೆ ಗೈಸ್. ನಾನು ಬೆಂಗಳೂರಲ್ಲಿ 3ನೇ ಸಲಿನೋ 2ನೇ ಸಲಿನೋ ಹೋಯ್ತಿರೋದು ಅನ್ಸುತ್ತೆ. 2ನೇ ಸಲ ಅನ್ಸುತ್ತಲ್ಲ, ಒಂದು ಫಂಕ್ಷನ್ಗೆ ಹೋಯ್ತಿರೋದು. ಅದಕ್ಕೆ ಅದು ದೊಡ್ಡೋಳಾಗಿರೋದಕ್ಕೆ ಫಂಕ್ಷನ್ ಗೈಸ್. ಅಂದರೆ ಬೆಚ್ಚಡ್ ಆಗಿರ್ತಾರಲ್ಲ ಅವ್ರಿಗೆ, ಆ ಫಂಕ್ಷನಿಗೆ ಹೋಗ್ಬೇಕು, ಬಟ್ಟೆ ತಗೋಬೇಕು. ನಮ್ಮನವ್ರಿಗೆ ಹೇಳ್ತಾ ಇದ್ದೀನಿ, ಎಷ್ಟು ವಯಸ್ಸು ಕೇಳ್ರಿ ಅಂತ ಕೇಳಲಿಲ್ಲ. ನನಗೆ ಗೊತ್ತಿರಂಗೆ ಒಂದು ಅಂದಾಜು ಮೇಲೆ ನಾನು ನೋಡಿ ತಗೊಂಡಿದ್ದೀನಿ ಗೈಸ್. ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ. ಅದು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೀನಿ. ಆ ಡ್ರೆಸ್ ಅಂತೂ ಸೂಪರ್ ಐತೆ ನೋಡೋಕ್ಕೆ. ಇನ್ನೂ ಬಂದಿಲ್ಲ. ನಾಳೆನೇ ಫಂಕ್ಷನು, ಅದು ಬೇರೆ ಭಯ. ಹೊರ್ಗಡೆನೇ ತಗೋಬೇಕು ಅನ್ಸುತ್ತೆ, ನೋಡಿ ಹೇಳಕ್ಕಾಗಲ್ಲ. ಅಕಸ್ಮಾತ್ ಬರಲಿಲ್ಲ ಅಂದರೆ ಹೊರಗಡೆ ತಗೊಂಡು ವಿಡಿಯೋ ಮಾಡಿಬಿಟ್ಟು ರಿವ್ಯೂ ಕೊಟ್ಬಿಟ್ಟು ವಾಪಸ್ ಮಾಡಿಬಿಟ್ಟು ಹೊರಗಡೆ ತಗೊಂಡು ಹೋಗ್ತೀವಿ. ಆದರೆ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ. ವ್ಯಾನಿಟಿ ಬ್ಯಾಗೆಲ್ಲ ಸೈಡಿದು ಎಲ್ಲ ಒಂದಿದೆ, ಅದಕ್ಕೋಸ್ಕರ ಅದು ಚೆನ್ನಾಗಿರುತ್ತೆ ಮ್ಯಾಚಿಂಗು ಅಂತ ಅಂದ್ಕೊಂಡು ತೊಗೊಂಡೆ. ಅದಿನ್ನೂ ಬಂದಿಲ್ಲ, ಇನ್ನೂ ಟೈಮ್ ಇದೆ. ಸಂಜೆವರೆಗೂ ಒಬ್ರು ಇದ್ದಾರೆ ಬರೋರು, ನೋಡೋಣ ತಗೊಬರ್ತಾರೆ. ಮೆಸೇಜ್ ಬಂದೆ ತಗೊಳ್ಳಿ. ಅದು ಮೆಸೇಜ್ ಬಂದಿಲ್ಲ, ಅವರು ಇಲ್ಲಿಗೆ ಬಂದು ಮೆಸೇಜ್ ಮಾಡ್ತಾರೆ. ಹೌದಾ? ಅಂದರೆ ಡೈಲಿ ಬರ್ತಾರಲ್ಲ, ಅವ್ರು ಗೊತ್ತು. ಇಲ್ಲಿಗೆ ಬಂದೇ ಮೆಸೇಜ್ ಮಾಡ್ಬಿಟ್ಟು ಬೆಲ್ ಮಾಡೋದವರು. ಇಲ್ಲಿ ಅಲ್ಲಿ ತೋರಿಸಿ ಬೆಲ್ ಮಾಡ್ರಿ ಬಿಡು, ಅವನಿಗೆ ಗೊತ್ತಾಗಲಿ ಬೆಲ್ ಅಂದ್ರೆ ಏನು ಅಂತ ಕೇಳ್ತಿದ್ದೀನಿ. ಬೆಲ್ ಮಾಡಿ. ಬೆಲ್ ಗೊತ್ತವನಿಗೆ ಏನು ಹೇಳ್ತಾವ? ಅದೇನೇ ಬೆಲ್ಲು. ಅದೊಂದು ಐತೆ, ಅವ್ನು ಮಾಡೋದು. ನನಗೆ ಚೆನ್ನಾಗಿರೋ ತೊಗೊಂಡೋಗ್ಬೇಕು ಅಂತ ಆಸೆ ಇತ್ತು. ಅಲ್ಲಿ ಅಂಗಡಿಗಳೆಲ್ಲ ಆರ್ಸೋಕ್ಕಾಗಲ್ಲ ಗೈಸ್. ಆಮೇಲೆ ಇಲ್ಲಾಂದರೆ ಚೆನ್ನಾಗಿ ಕಾಣ್ತಿತ್ತು, ಚೆನ್ನಾಗಿರೋ ತೊಗೊಂಡಿದ್ದೆ. ನಮ್ಮನೆಯವರು ಆಡ್ತಿದ್ರು ಅದನ್ನೇ. ಅಂದರೆ ನಂಗೆ ಫಂಕ್ಷನ್ಗೆ ಹೋಗಿ ಒಂಥರ ಗೈಸ್. ನಾನು ಯಾವತ್ತೂ ಯಾವ ಫಂಕ್ಷನ್ಗೆ ಹೋಗಿ ಒಂದು ಏನಾರು ಮಾಡೋದಾಗಲಿ, ಏನಾರು ಕೊಡೋದಾಗಲಿ ಯಾವತ್ತೂ ಮಾಡಿಲ್ಲ ನಾನು. ಸುಮ್ಮನೆ ಹೋಗೋದು, ಏನಾರ ನಮ್ಮ ಅಪ್ಪನ ಜೊತೆ ಹೋಗುವೆ. ಇವ್ರ ಜೊತೆ ಒಂದು 2 ಸಲ 3 ಸಲ ಏನೋ ಹೋಗಿದ್ದೀನಿ. ಬೆಂಗಳೂರಿಗೆ ಬಂದಂಗೆ ಊರ ಕಡೆ ಎಲ್ಲ ಹೋಗಿದ್ದೀನಿ. ಇಲ್ಲಿಗೆ ಬಂದಾದ್ಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋದು. ಅದೆಲ್ಲ ಫೋಟೋಗೆಲ್ಲ ಬೀಳಕ್ಕೆ ಇಷ್ಟ ಇಲ್ಲ ಹೊರಗಡೆ ಹೋದಾಗ. ಸರಿ ಆಯ್ತು ನೋಡಿ, ಎಲ್ಲರೂ ಇರ್ತಾರೆ, ಅದೇ ಒಂಥರ ನಂಗೆ ಒಂಥರ ಅನ್ಸುತ್ತೆ ಗೈಸ್. ತಿಂಡಿ ಫ್ರೈಡ್ ರೈಸ್ ಮಾಡ್ತೀನಿ, ಸಣ್ಣ ಮಾಡಿದ್ದೀನಿ. ಫ್ರೈಡ್ ರೈಸು
ನೋಡಿ ಗೈಸ್ ಈರುಳ್ಳಿ ತರಕಾರಿ ಮಾಮ ಅಲ್ಲ, ಅಮ್ಮ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾವೆ ಇಲ್ಲ ಆಯಿಲ್ ಹಾಕಿ ಇಟ್ಕೊಂಡಿದ್ದಾವೆ ಮಾಡಬೇಕು ಇವಾಗ ಬನ್ನಿ ಹಚ್ಚನವಲ್ಲ. ನೆನ್ನೆ ಮಾಡಿದ್ದೆ ನಾನು ಫೋನ್, ನೀವೇ ಮತ್ತೆ ಮನೆಗೆ ಹೋಗಿ ಮಾಡ್ತೀನಿ ಅಂತ ಮಾಡಲೇ ಇಲ್ಲ. ಅಯ್ಯೋ ಅಂತ ಇದೆ. ಆಯ್ತು ಎಲ್ಲ ಆಯ್ತಾ ಸೊಸೆ ಹಾಕ್ಸಿದ್ದು? ನಾವು ಸ್ಪೀಕರ್ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತಳಕಿಲ್ಲಮ್ಮ ಅವನಿಗೆ. ಅಮ್ಮ ಯಾರ ಧೂಳಲ್ಲಿ ಹಂಗೆ ಬರೀ ಕಾಲಲ್ಲಿ ಹೋಯ್ತಾರಮ್ಮ, ಬ್ಯಾಂಡೇಜ್ ಯಾರು ಹಾಕೋಬೇಕಲ್ಲ ನಮ್ಮ. ಬನ್ನಿ ಗೈಸ್ ಮಾಡೋಣ. ನಾನು ಎಣ್ಣೆ ಕಾಯ್ದೋಗ್ಬಿಟ್ಟೈತೆ ಆಫ್ ಮಾಡೋದು. ನೋಡಿ ಗೈಸ್ ಅವರು ಫೋನಲ್ಲಿ ಮಾತಾಡ್ತಿದ್ರು, ಅದಕ್ಕೆ ನಾನು ಈರುಳ್ಳಿ ಮತ್ತು ಇದೇನಿದು ಎಲ್ಲ ದನಿಗೆ ಹೆಚ್ಚಂಗೆ ಹೆಚ್ಚೋರು ಸಣ್ಣ ಸಣ್ಣ ಹೆಚ್ಚಬೇಕು, ಈರುಳ್ಳಿನೂ ಕಣ್ಣು ಹೆಚ್ಚೋಗಿತ್ತು, ದಪ್ಪ ದಪ್ಪಗೆ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು. ಏನಾ ಮುಚ್ಚು ಬಾಯಿ. ಗೈಸ್ ನಿಮ್ಗೆ ಯಾರಿಗಾರ ಬೇಕಿದ್ರೆ ಹೇಳಿ ಕೊಟ್ಟು ಕಳಿಸ್ತೀವಿ ಅವನು, ಬೇಡ ನಮಗೆ ಅವನು ತರಲೆ ಮಾಡ್ತಾನೆ ಜಾಸ್ತಿ. ನಮ್ಮ ಮನೆಗೆ ಬೇಡ ಖುಷಿ. ಕಳಿಸ್ತೀನಿ ನಿನ್ನ ಖುಷಿ. ಕಳಿಸ್ಲಾ ಕಳಿಸ್ತೀನಿ. ಯಾರಿಷ್ಟ ಮತ್ತೆ ನೋಡಿ ಗೈಸ್ ಈ ಡೈಲಾಗ್ ಕೊಟ್ರೆ ಬೇರೆ ಯಾವ ಡೈಲಾಗ್ ಬರಲ್ಲ ಇವನಿಗೆ. ಅಪ್ಪನ ಇಷ್ಟ ಅನ್ಬೇಕು. ಏನೇನಾರ ಕೊಡ್ಸುತ್ತಾರೆ ತಿನ್ನಕ್ ನಿಂಗೆ. ನೀನು ಏನು ಹೇಳಿದ್ದೆ ತಿನ್ನಕ್ಕೆ ಏನು ಬೇಕು ಅಂದೆ ಇವಾಗ? ಹಾಂ ತರಲಿಲ್ವಾ ಫಿಶು? ಆಮೇಲೆ ಇವಾಗ ಹಣ್ಣು ಹೇಳಿದ್ಯಾ? ಹಣ್ಣ ಮ್ಯಾಂಗೋ ಹಣ್ಣು ಹೇಳ್ದ ಗೈಸ್, ಮ್ಯಾಂಗೋ ಹಣ್ಣು ತಂದು ಕೊಟ್ಟಿದ್ದೀನಿ. ಫಿಶ್ ಹೇಳ್ದ, ಫಿಶ್ ತಂದು ಕೊಟ್ಟಿದ್ದೀನಿ. ಇವಾಗ ಕಲ್ಲಂಗಡಿ ಹಣ್ಣು ಹೇಳೋನೆ, ಕಲ್ಲಂಗಡಿ ಹಣ್ಣು ತಂದು ಕೊಟ್ಟಿದ್ದೀನಿ. ಆದರೆ ಇವ್ರ ಅಮ್ಮ ಇಷ್ಟ ಅಂತೆ ಒಂದು ಅಳ್ಳಾಡ್ಸೋದಕ್ಕೆ. ಆಗ ನಿನ್ನ ಜೊತೆ ಟೂ, ನಾನು ನಿನ್ನ ಜೊತೆ ಟೂ ನಂಗೆ ನೀನು ಇಷ್ಟ ಇಲ್ಲ. ನಂಗೆ ದಿವಾ ಒಬ್ಬನೇ ಇಷ್ಟ. ದಿವಾ ಬಾರವ, ನಂಗೆ ದಿವಾ ಒಬ್ಬನೇ ಇಷ್ಟ. ನಂಗೆ ಇಷ್ಟ ನೀನು. ನಮ್ಮ ದಿವಂಗೆ ಹುಷಾರಿಲ್ಲ ಗೈಸ್. ಒಬ್ರಿಗೆ ಅಂತಲ್ಲ, ಫಸ್ಟ್ ನವಿ, ಫಸ್ಟ್ ಇವನು, ಆಮೇಲೆ ನವಿ, ಆಮೇಲೆ ಖುಷಿ, ಆಮೇಲೆ ನಾನು. 3 ಜನ ಒಂದೇ ಸಲ ಮಲ್ಕೊಂಡ್ಬಿಟ್ಟಿದ್ದು. ಅದಕ್ಕೆ 2 ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬನ್ನಿ ಇವಾಗ ತರಕಾರಿ ಎಲ್ಲ ಹಾಕೋಣ. ನೋಡಿ ಗೈಸ್ ನಾನು ರೆಡಿ ಆಗೋಯ್ತು. ಆಯಿಲ್ ಹಾಕಿದ್ದೆಲ್ಲ ಡ್ರೈ ಆಗೋಯ್ತು ಗೈಸ್. ಈಗ ಅನ್ನ ಕಲ್ಸ್ಕೊಂಡು ತಿನ್ನೋದಷ್ಟೇ. ಇವನು ತಪ್ಪು ಮಾಡ್ರೆ ಅವ್ನಿಗೋದೆ, ಅವ್ನು ತಪ್ಪು ಮಾಡಿ ಇವನಿಗೋದೆ, ಇಬ್ಬರು ಹೇಳ್ತಾ ಇದ್ದೆ. ನೋಡಿ ಮ್ಯಾಂಗೋ ಕಟ್ ಮಾಡಿ ಕೊಡೋಣ ಇವ್ರಿಗೆ, ಇವ್ರ ಅಳವು ಕಮ್ಮಿ ಆಗುತ್ತೆ. ಬೇಕಾ ಮ್ಯಾಂಗೋ? ಬೇಕಾ ಮ್ಯಾಂಗೋ ಸ್ಪೆಲ್ಲಿಂಗ್ ಹೇಳು. ನಮ್ದು ಇದೀಗ ಬೇಡ ಅಂತ. ಇದು ಯಾರು ಹಿಂಗೆ ತೂತ ಮಾಡಿರೋದು? ನೀನಾ? ಇಡೀ ಕೈಯ ನೋಡಿ ಗೈಸ್ ಹೆಂಗೆ ತೂತ ಮಾಡೋದು. ವಾವ್ ಮ್ಯಾಂಗೋ ಸಕ್ಕತ್ತ ಕೆಮ್ತಾ ಇದ್ದೀರಾ. ಓಕೆನಾ? ವಿಡಿಯೋದಲ್ಲಿ ಕ್ಯಾಪ್ಚರ್ ಆಯ್ತು ನೀವು ಕೆಮ್ಮಿದು. ಎಲ್ಲರೂ ನಿಮ್ಗೆ ಹೊಗಳ್ತಾರೆ. ನೋಡಿ ಗೈಸ್ ಗೋಣೆ ಮುದ ಖುಷಿ ಅವೆಲ್ಲ ಏನಂತ ಗೊತ್ತಾ? ಯಾರು ಇಷ್ಟನಾ? ಅಮ್ಮ. ಯಾಕೆ ಇಷ್ಟನಾ? ಇವಳು ಇದಕ್ಕೆ ಫೇಮಸ್ ನಮ್ಮ ಮನೇಲಿ. ಏನಕ್ಕೆ ಇಷ್ಟನಾ? ಏನಕ್ಕೆ ಇಷ್ಟ ಅಮ್ಮ? ಖುಷಿ ಅಮ್ಮ ಏನಕ್ಕೆ ಇಷ್ಟ? ಹೇಳ್ಬಿಡ್ ಬಾ. ಅಪ್ಪ ಏನಕ್ಕೆ ಇಷ್ಟ? ಇಲಿ ತರದೆ ಅಂತನ ಇದೇನು? ಹೋಗು, ಮೂಗು ಬಾಯಿ ಎಲ್ಲ ತೊಳ್ಕೊಂಡ್ಬಿಟ್ಟು ಹೋಗಿ ಕೈಯೆಲ್ಲ ತೊಳ್ಕೊಬರ್ಗಿ. ಹೋಗಿ ತಿಂಡಿ ಹಾಕೊಡ್ತೀವಿ. ಖಾಲಿ ಮಾಡ್ತೀನಿ. ಬೇಡ, ಖಾಲಿ ಹೊಟ್ಟೆ ತಿನ್ಬೇಡ ಮ್ಯಾಂಗೋನ. ಏನಾಗುತ್ತೆ? ಫಸ್ಟ್ ಅನ್ನ ತಿನ್ಬಿಡ್ತೀನಿ. ಏನಾಗುತ್ತೆ? ಹೊಟ್ಟೆ ನೋವು ಬರ್ತದೆ, ಹೀಟ್ ಆಗುತ್ತೆ. ನೀನು ಹೇಳಿದ ಮಾತು ಕೇಳ್ತೀನಿ ನಾನು ಅಂತ ತಿಂದ್ಬಿಟ್ಲು ಗೈಸ್ಗಳು ಡೊಮಿ. ಅಲ್ಲೋಡು ಬಾಯೆಲ್ಲ ಆಯ್ತು. ತಿಂದಿಲ್ಲ ಸಾಲಲ್ಲ ಅನ್ನ. ಸಾಕಾಗುತ್ತೆ ಕಲ್ಸು. ದೊಡ್ಡ ಪಾತ್ರೆ ಕೊಡಮ್ಮ.
ಅಲ್ಲ ಗೈಸ್, ಇವಳು ಫಸ್ಟ್ ತಿನ್ನೋದು ಸರಿ ಅಂತೆ, ಇವ್ರ ಮಕ್ಕಳಿಗೆ ಆಮೇಲೆ ತಟ್ಟೆ ಹಾಕೊಳ್ಳಿ. ಯಾವ ನ್ಯಾಯ? ಬನ್ನಿ ತಿಂಡಿ ಕಲ್ಸ. ಏನ್ ಸಾಕು, ಏನ್ರಿ ಸಾಕು ಹೇಳ್ರಿ. ಅವ್ರಿಬ್ರಿಗೊಂದು ಸ್ವಲ್ಪ ಗೊಜ್ಜು ಕಡಿಮೆ ಹಾಕಿ ಕಲಸಿ ಕೊಡ್ತಾ ಇದ್ದಾರೆ ಅವ್ರಪ್ಪ. ಒಬ್ಬ ಮೇಲೆ ಒಬ್ಬ ಕೆಳಗಡೆ, ಒಂದಿನ ಅವನು ಒಂದಿನ ಇವನು. ಸರಿ ಕೂಚು ಪಾಪು. ದಿವಿ ಬಾ, ನೀನು ಕೆಳಗಡೆ ಕೂತ್ಕೋ. ಬಾ ಬೇಗ, ಅಪ್ಪ ಕೂತ್ಕೊಳ್ತೆ ಬಾ. ನಿಮ್ದೆಲ್ರು ಬಾಟ್ಲು ತದ್ ಖುಷಿ. ದಿವಿ ನಿಂದೆಲ್ಲ ಮುದಿ ಕಡೆ ಇಡು ಗ್ಲಾಸ್. ಅದು ಅವ್ರ ಪಕ್ಕ ಮಾಡಕ್ ಕೂಡ ನಿಂದು ರೂಮಲ್ಲ ಐತೇನೋ. ಕೊಡ್ತೀನಿ ಬಿಡು, ಕೂಚು ಕೂಚು. ಹ್ಞೂ ಚೆನ್ನಾಯ್ತಾ ನಿಮ್ಮಪ್ಪ ಮಾಡಿರೋದು? ಆಯ್ತು ಗೈಸ್, ಬಾಯ್. ಫೈನಲಿ ಬಂತು ಗೈಸ್, ಖುಷಿ ಆಗ್ಬಿಡ್ತು ನಮ್ಮ ನವಿಗಂತೂ. ಬಟ್ಟೆ ಬರ್ತಿದ್ದಂಗೆ ಕೂತ್ಕೊಳ್ರ. ಯಾಕಪ್ಪ ಇಲ್ಲಾಂದ್ರೆ ಹಿಂಸೆ ಆಗ್ಬಿಟ್ಟಿರೋದಲ್ಲ. ಬನ್ನಿ ಓಪನ್ ಮಾಡಿ ಯಾವ ಥರ ಇದೆ ಚಿಕ್ಕದಾಯ್ತಾ ಅಂತ ಗೊತ್ತಿಲ್ಲ. ಓಪನ್ ಮಾಡು ನೋಡೋಣ. ಬ್ಯಾಗ್ ತುಂಬ ಚಿಕ್ಕದಲ್ಲ ಬ್ಯಾಗು. ಸಣ್ಣ ಮಕ್ಳಿಗೆ ಇನ್ನೆಂಥದ್ದು ಬರುತ್ತೆ? 20,000 ಗುಂಡಿನ ಹಿಂಗಿದೆ, ಹಿಂಗೂ ಹಾಕೊಂಡು ಹೋಗ್ಬೋದು. ಚೆನ್ನಾಗಿದೆ, ಸಣ್ಣ ಮಕ್ಳಿಗೆ ಚೆನ್ನಾಗಿದೆ. ಸಣ್ಣ ಮಕ್ಳಿಗೆ ಚೆನ್ನಾಗಿದೆ, ಚೆನ್ನಾಗಿದೆ. ಸರಿ ಡ್ರೆಸ್ ತೋರಿಸು. ಡ್ರೆಸ್ ಹೆಂಗೈತೆ ನೋಡಿ, ಕ್ವಾಲಿಟಿ ಚೆನ್ನಾಗೈತೆ. ಇದು ಹಿಂಗೆ ಕಟ್ಕೊಳ್ಳೋದು. ನಿನಗೆ ಆಗಂಗೈತೆ ಅದು ಚಿಕ್ಕದಂತ ಇದೆ. ಪ್ಲಾಜಾ ಪ್ಯಾಂಟ್ ಆಗುತ್ತೆ ಅನ್ಸುತ್ತೆ ಅವ್ಳಿಗೆ. ಆಗುತ್ತೆ. ಇದು ಪ್ಲಾಜಾ ಪ್ಯಾಂಟು ಐಟಗಳು ಅನ್ಸುತ್ತಲ್ಲ. ಇದು ಟಾಪ್ ಆಗುತ್ತೆ. ಚೆನ್ನಾಗಿದೆ ಅಲ್ಲ ಗೈಸ್? ಕಮೆಂಟ್ ಹಾಕಿ. ನಂಗೆ ಇಷ್ಟ ಆಯ್ತು. ಎಲ್ಲಿ ಬರುತ್ತೋ ಬರಲ್ಲ ಅಂತ ಚಿಂತೆ ಮಾಡ್ತಾ ಇಲ್ಲ. ಫೈನಲಿ ಬಂತು. ಅವ್ರು ಯಾವ ಥರ ಮಾಡ್ತಾರೆ ಅದೇ ಥರ ಮಾಡ್ಸಿ. ಬರಲ್ಲ ಆ ಥರ ಮಾಡ್ಸಿ. ನೋಡೋಣ ನೋಡ್ತಾರೆ ಇಲ್ವ ಅಂತ. ಆಯ್ತು ಆಫ್ ಮಾಡಿ ಆಮೇಲೆ ನೋಡಿ ತೋರಿಸು. ಸರಿ ಓಕೆ. ಫೈನಲಿ ಇಷ್ಟ ಆಯ್ತಪ್ಪ. ಕ್ಲೀನಾಗಿ ಮಾಡ್ಸಿದ್ರು. ಹೆಣ್ಮಗಿದ್ದೀರಾ ಎಷ್ಟೊಂದು ಬಟ್ಟೆ ತರಿಸ್ಬಿಟ್ಟಿದ್ದಾರೆ ಅಂತ ಗೈಸ್. ನನಗೆ ಇದು ನೋಡ್ತಿದ್ರೆ ಹೆಣ್ಣು ಪಾಪಂದೇ ನೆನಪಾಗುತ್ತೆ. ಕತ್ತು ಕಟ್ಟಿ ಚೆನ್ನಾಗಿ ಕಾಣುತ್ತೆ ಅವಳಿಗೆ. ಹೌದಾ? ನನಗೆ ಹೆಣ್ಮಕ್ಳಿಗೆ ಬಟ್ಟೆ ತೆಗೆಯೋದು ಅದೆಲ್ಲ ತುಂಬ ಇಷ್ಟ ಗೈಸ್. ಚೆನ್ನಾಗಿದೆ. ನಿಮ್ಮ ಮಕ್ಳಿಗೆ ಏನಾರು ಬೇಕಿದ್ರೆ ತಗೊಳ್ಳಿ ಗೈಸ್. ಪ್ಲಾಜೋ ಪ್ಯಾಂಟ್ ತುಂಬ ಚೆನ್ನಾಗಿದೆ. ಫೈನಲಿ ಬಂತಲ್ಲ, ಅದೇ ಖುಷಿ ನನಗೆ. ಬಂದಿಲ್ಲ ಅಂತ ಸುಮ್ಮನೆ ಬೇರೆ ಎಕ್ಸ್ಟ್ರಾ ತಗೋಬೇಕಾಯ್ತು. ಒಂಥರ ಬೇಜಾರಾಗಿರೋದು. ನೋಡಿ ಗೈಸ್, ಸಂಜೆ ಆಗೈತೆ. ಇವಾಗ ನಮ್ಮ ದಿವ ಏನಾರ ಕೆಲಸ ಹೇಳ್ತಾರಲ್ಲ ಅಂದ್ಬಿಟ್ಟು ಬರಿತಾ ಇದ್ದೀನಪ್ಪ ಹೋಮ್ವರ್ಕ. ನಾವು ಇವತ್ತಿನ ಬರಿ ಅಂತ ನೀನು ಹೇಳೇ ಇಲ್ಲ. ಹಾಂ, ಇದರಲ್ಲಿರೋದು ಸಂಡೇ ಮಂಡೇ ಮೂರು ಇದೇ ಇದೆಯಲ್ಲ, ಅದು ನೋಡ್ಕೊಂಡು ಬರಿತಾ ಇದೆ. ಹಾಂ ಹಾಂ, ನನ್ನ ಗಾನವಿ ಗೈಸ್ ಎದಳಿ ಅಂದರೆ ಹುಷಾರಿಲ್ಲ ಅಂತ ಇದ್ದಾರೆ. ಹಾಸ್ಪಿಟ್ಲಿಗೆ ಹೋಗೋಣ ಅಂದರೆ ಹೋಗಲ್ಲ ಅಂತಾರೆ. ಹಾಂ ಹೇಳು. ಗೊತ್ತಾಗ್ಬಿಡ್ತಾ? ಇದು ಬಂದ್ರಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಬರ್ದು ಇಲ್ಲೇ ಕೆಳಗಡೆ ಹೋಗಿ ಗೈಸ್. ಮನೆ ಪಕ್ಕದಲ್ಲೇ ಒಂದು ಕ್ಲಿನಿಕ್ ಐತೆ. ಹೋಗ್ಬಿಟ್ಟು ನೀರು ಕಣ್ಲದು. ಅಣ್ಣ ದೊಡ್ಡವನು, ನಿನಗಿಂತ ಚಿಕ್ಕವನಲ್ಲ ಅವನು. ಏನು ಹೇಳ್ತೀನಿ ನೋಡಿ ಗೈಸ್, ನೀರು ಚೆಲ್ಕೊಂಡವನೆ. ಇದಲ್ರಿ ಕೊಡಿ ಕೈಯ. ಜ್ವರ ಬಂದೈತೆ ಗೈಸ್, ಎದ್ದೇಳಬೇಕು, ಟೈಮ್ ಆಯಿತು. ಬೆಳಗ್ಗೆನೂ ಚೆನ್ನಾಗಿದ್ರು ಗೈಸ್. ಇವಾಗ 3-4 ಡೇಸ್ ಆಯಿತು ಇವ್ರಿಗೆ ಜ್ವರ ಬಂದು. ಹಾಸ್ಪಿಟ್ಲ್ ಹೋಗ್ದಲ್ಲೇ ಕಡಿಮೆ ಮಾಡ್ಕೊತೀನಿ ಅಂತ ಹಿಂಗೆ ಮಾಡ್ತಾ ಇರೋದು, ಆದರೆ ಅದು ಕಮ್ಮಿ ಆಗ್ತಾಯಿಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಗೈಸ್, ಹಂಗೆ ಅವಳೆ. ನಂಗೆ ಏನೂ ಆಗಲ್ಲ, ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡು. ಡ್ರ್ಯಾಗನ್ ಫ್ರೂಟ್ ಸಿಕ್ತು. ನಮ್ಮ ದಿವ ಕೇಳ್ತಾ ಇದ್ದೆ. ಸೊ ಓಕೆ ಗೈಸ್, ಇವತ್ತಿನ ವೀಡಿಯೋಲಿ ಎಂಡ್ ಮಾಡ್ತೀನಿ. ನಮ್ಮ ನವಿಗೆ ಸ್ವಲ್ಪ ಬುದ್ಧಿ ಹೇಳಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಳ್ಳಿ ಅಂತವ ನೀವೆಲ್ಲ ಕಮೆಂಟ್ ಹಾಕಿ. ಯಾವಾಗ ತೋರಿಸ್ಕೊಂಡಿದ್ಯಾ?
ಅನ್ಕೊಂಡೆ. ಮಾತ್ರೆ ನುಂಗಿದ್ರೆ ಮಾತ್ರೆ ನುಂಗಿ ಸಾಯ್ಬೇಕಾ ನಾನು ಅಂತ ಬೈತಾಳೆ. ಇತ್ತಾಗ ಮಾತ್ರೆನೂ ನುಂಗಲ್ಲ, ಇತ್ತಾಗ ಹಾಸ್ಪಿಟ್ಲಿಗೆ ಹೋಗ್ತಾಯಿಲ್ಲ. ಎಷ್ಟು ನುಂಗ್ತಾರೆ ಗೈಸ್ ಇವಳಿಗೆ ಬಂದು 4 ದಿವಸಕ್ಕೆ ಒಂದೇ ನುಂಗಳು ಮಾತ್ರೆ. ಇನ್ನೊಂದೇನು ಗೊತ್ತಾ, ನಾಲ್ಗೆಯಿಂದ ಇನ್ನೊಂದು ನಾಲ್ಗೆ ಬೆಳೆದೈತೆ. ಅದನ್ನೇನಾರು ನೀವು ಅದನ್ನ ತೋರಿಸ್ಕೊ ಹೋಗ್ತಾನೆ ಡಾಕ್ಟ್ರಿಗೆ. ಗೈಸ್ ಒಂದು ಫೋಟೋ ಹಾಕಿರ್ತೀನಿ ಚಿಕ್ಕದಾಗಿ ಇಲ್ಲಿ ಸೈಡಲ್ಲಿ ನೋಡ್ಕೊಂಬಿಡಿ. ಹಾಕ್ತೀನಿ ಇವಳು ನಾಲ್ಗೆ ಹೆಂಗೆ ಬೆಳೆದೈತೆ ಅಂತ. 2 ನಾಲ್ಗೆ ಆಯ್ತೈತಿ, ತೋರಿಸಿ ಇವಾಗ. ಸರಿ ಓಕೆ ಗೈಸ್, ಇವಳು ಹಾಸ್ಪಿಟ್ಲಿಗೆ ತೋರಿಸಲ್ಲ, ಅದು ಏನು ಮಾಡ್ತಾಳೋ ಗೊತ್ತಿಲ್ಲ. ಓಕೆ ಗೈಸ್, ಬೈ ಬಾಯ್.